ಎಲ್ಲರಿಗೂ ನಮಸ್ಕಾರ. ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಈಗಾಗಲೇ ಹಲವಾರು ಪೂಜೆ ವಿಡಿಯೋಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಆವಾಗ ಯಾವ ರೀತಿ ಅಡುಗೆಗಳನ್ನು ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನಮ್ಮ ಹಿರಿಯರ ದಿನ ಅಂದರೆ ಶ್ರಾದ್ದ ಎಲ್ಲ ಮಾಡ್ತೀವಲ್ವ, ಆವಾಗ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನೋಡಿ. ಇದು ಬಾಳೆ ಎಲೆಯಿಂದ ಮಾಡಿರುವಂತಹ ಈ ಕೊಟ್ಟೆ, ಇದರಿಂದ ಮಾಡುವಂಥ ಕಡುಬಿಗೆ ನಾವೆಲ್ಲ ಹೇಳೋದು ಕೊಟ್ಟೆ ಕಡುಬು ಅಂತ ಹೇಳ್ತೀವಿ. ಇದನ್ನು ಬಾಳೆ ಎಲೆಯನ್ನು ಬಾಡಿಸ್ಕೊಂಡು ಅದನ್ನು ಈ ತರಹ ಸುರುಳಿ ತರಹ ಮಾಡಿಕೊಂಡು ಒಂದು ಕಡೆ ಮೊದಲು ಬಳ್ಳಿಯನ್ನು ಕಟ್ಕೊಂಡು ನಂತರ ಅದರೊಳಗಡೆ ಉದ್ದಿನ ಹಿಟ್ಟನ್ನು ಹಾಕಿ ಮತ್ತು ಮೇಲ್ಗಡೆ ಮತ್ತೆ ಬಳ್ಳಿಯನ್ನು ಕಟ್ಟೋದು. ಇದು ತುಂಬಾ ಟೈಟಾಗಿ ಕಟ್ಟಬಾರ್ದು, ಸ್ವಲ್ಪ ಒಳಗಡೆ ಜಾಗ ಇಡಬೇಕು ಇಡ್ಲಿ ಬೇಯೋದಕ್ಕೆ ಅಂತ. ಇದಕ್ಕೆ ನಾವೆಲ್ಲ ಹೇಳೋದು ಕೊಟ್ಟೆ ಕಡುಬು ಅಂತ. ಈ ಕೊಟ್ಟೆ ಕಡುಬನ್ನು ಸಾಮಾನ್ಯವಾಗಿ ಶ್ರಾದ್ದದಲ್ಲಿ ಜಾಸ್ತಿ ಮಾಡ್ತಾರೆ. ಇಡ್ಲಿ ಮಾಡುವಂತಹ ಹದಕ್ಕಲ್ಲ, ಇದು ಬೇರೆ ಹದ ಇರುತ್ತೆ. ಹಾಗೆ ಇದು ನೋಡಿ, ನಾನು ಒಂದು ಈ ಟಿಪ್ಪನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತದೆ ನೋಡಿ. ಕೆಲವೊಂದು ಸಲ ಚೆನ್ನಾಗಿ ಮೊಸರು ನೆರವಾಗೋದಿಲ್ಲ ಅಲ್ವಾ, ಗಟ್ಟಿಯಾಗಿ ಆಗೋದಿಲ್ಲ. ಅಂಥ ಟೈಮಲ್ಲಿ ಹಸಿಯಾದ ಬಾಳೆ ಎಲೆಯನ್ನು ಒಂದು ಸ್ವಲ್ಪ ಕಟ್ ಮಾಡಿ ನಾವು ಹಾಲಿಗೆ ಹೆಪ್ಪ ಹಾಕೋ ಹೊತ್ತಿಗೆ ಹಾಕಿ ಇಟ್ಟರೆ ಮೊಸರು ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಯಾವುದೇ ಅಡ್ಡವಾಸನೆ ಕೂಡ ಇರಲ್ಲ. ಹಾಗೆಯೇ ನೋಡಿ, ಇಲ್ಲಿ ಎಲ್ಲ ತಯಾರಿಯನ್ನು ಮಾಡ್ತಾಯಿದ್ವಿ ಶ್ರಾದ್ದದಲ್ಲಿ. ಅಂದರೆ 3 ಜನ ಪುರೋಹಿತರು ಬಂದಿರ್ತಾರೆ, ಅವರಿಗೆಲ್ಲ ಸಪ್ರೇಟಾಗಿ ತುಪ್ಪ ಮೊಸರೆಲ್ಲ ಹಾಕಿಟ್ಟಿರ್ತೀವಿ. ಹಾಗೆ ನಾನಿಲ್ಲಿ ಅಡುಗೆ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಬಾಳೆಕಾಯಿ ಪಲ್ಯವನ್ನು ಕಂಪಲ್ಸರಿ ಮಾಡೇ ಮಾಡ್ತಾರೆ. ಹಾಗೆಯೇ ಸಾಂಬಾರಾಯಿತು, ಮತ್ತು ಕೆಸುವಿನ ದಂಟು ಅಥವಾ ಕೆಸುವಿನ ಗಡ್ಡೆಯಿಂದ ಏನಾದರೂ ಮಾಡೇ ಮಾಡ್ತೀವಿ. ಅದಕ್ಕೂ ಕೂಡ ಅಷ್ಟೇ ಕೆಸುವಿನ ಸಾಸಿವೆ ಅಂತ ಹೇಳ್ತೀವಿ ನೋಡಿ. ಸಾಂಬಾರಾಯ್ತಲ್ವ. ಹಾಗೆ ಇದು ನೋಡಿ, ಕೆಸುವಿನ ಗಡ್ಡೆಯಿಂದ ಮಾಡಿರುವಂಥ ಸಾಸಿವೆ. ಹಾಗೆಯೇ ಇದು ಬದನೆಕಾಯಿಯಿಂದ ಮಾಡಿರುವಂತಹ ಬಜ್ಜಿ ಅಂತ ಹೇಳ್ತೀವಿ ನಾವು, ಮೊಸರು ಬಜ್ಜಿ ಥರನೇ. ಬಟ್ ಇದಕ್ಕೆ ಮೊಸರು ಕಡಿಮೆ ಮತ್ತು ತೆಂಗಿನಕಾಯಿ ಜಾಸ್ತಿ ಹಾಕೋದು. ಹಾಗೆಯೇ ಸೋರೆಕಾಯಿಯ ಪಾಯಸ, ನಾವು ಹಾಲುಗುಂಬಳಕಾಯಿ ಅಂತ ಹೇಳ್ತೀವಿ. ಮತ್ತು ಇದು ಈ ಕೊಟ್ಟೆ ಕಡುಬಿಗೆ ಕಾಂಬಿನೇಷನ್ ಆಗಿರುವಂಥ ಒಂದು ಚಟ್ನಿ. ಮತ್ತು ಬಾಳೆದಿಂಡಿನ ಹುಳಿಲು, ಬಾಳೆದಿಂಡನ್ನು ಕೂಡ ಉಪಯೋಗಿಸ್ತಾರೆ. ಹಾಗೆಯೇ ನಾವೆಲ್ಲ ಇಲ್ಲಿ ಸೇರಿಕೊಂಡು ಬೇಸನ್ ಲಾಡು ಮಾಡ್ತಾಯಿದ್ದೀವಿ. ಬೇಸನ್ ಲಾಡುವನ್ನು ಕಟ್ತಾಯಿದ್ದೀವಿ, ನೀವು ನೋಡ್ತಾ ಇರ್ಬೋದು. ಹಿಂದಿನ ದಿನವೇ ಸ್ವಲ್ಪ ಜಾಸ್ತಿ ಲಡ್ಡು ಮಾಡಿ ಇಟ್ಕೊಂಡಿರ್ತೀವಿ. ಆವತ್ತು ಅಷ್ಟೇ ಸ್ವಲ್ಪ ಮಡಿನಲ್ಲಿ ಮಾಡೋದು. ಮತ್ತು ಈ ಥರ ಈ ಶ್ರಾದ್ದ ಮತ್ತು ಈ ಪಿತೃ ಕಾರ್ಯಗಳಲ್ಲೆಲ್ಲ ತುಂಬಾ ಮಡಿ ಜಾಸ್ತಿ ಇರುತ್ತೆ. ಯಾಕೆಂದರೆ ಒಂದು ಕೂದಲು ಸಿಕ್ಕಿದ್ರೂ ಕೂಡ ಪುರೋಹಿತರು ಊಟ ಮಾಡೋತಿ, ಅದಕ್ಕೆ ಮತ್ತು ಬೇರೆ ಥರ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ನಂತರ ಮಾಡಬೇಕಾಗತ್ತೆ, ಆ ಥರ ಇರುತ್ತೆ. ಮತ್ತು ಮಾಡಿರುವಂತಹ ಎಲ್ಲ ಕಜ್ಜಾಯ ಇರಲಿ, ಅಡುಗೆ ಇರಲಿ, ಏನೇ ಇದ್ರೂ ಕೂಡ ಅದನ್ನು ಕೂಡ ನಾವು ಎಲ್ಲವನ್ನು ಕೂಡ ಬಡಿಸ್ಬೇಕಾಗತ್ತೆ ಪುರೋಹಿತರಿಗೆ. ಯಾವುದಾದ್ರೂ ಒಂದು ಅಡುಗೆ ಮರ್ತೋಯ್ತು ಅಂದ್ರೂ ಕೂಡ ಅದನ್ನು ನಾವು ಯಾರೂ ಸೇವಿಸೋ ಹಾಗಿರಲ್ಲ, ಆ ಥರ ಹೇಳ್ತಾರೆ. ಅದನ್ನು ನಂತರ ನೆಲದಲ್ಲಿ ಹಾಕಿ ಇಡಬೇಕು ಅಂತ ಹೇಳ್ತಾರೆ. ಅದನ್ನು ನಾವು ನಂತರ ಬೇರೆ ಯಾವುದೇ ಪ್ರಾಣಿಗಳಿಗೂ ಕೂಡ ಕೊಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮಾಡಿರುವಂಥ ಎಲ್ಲ ಅಡುಗೆಗಳನ್ನು ಕೂಡ ಬಡಿಸಲೇಬೇಕಾಗತ್ತೆ. ಇವಾಗ ನೋಡಿ, ಈ ಬಾಳೆದಿಂಡಿನ ಹುಳಿಲು ಅಂತ ಹೇಳ್ತೀವಿ ನಾವು, ಅಂದರೆ ಬಾಳೆದಿಂಡಿನ ಕೋಸಂಬರಿ. ಇದಕ್ಕೆ ಸ್ವಲ್ಪ ಸೂಜಿ ಮೆಣಸು ಮತ್ತು ಶುಂಠಿಯನ್ನೆಲ್ಲ ಹಾಕಿರ್ತೀವಿ. ನಂತರ ಉಪ್ಪು ಮತ್ತು ಸ್ವಲ್ಪ ಲಿಂಬು ರಸ, ಹಾಗೆ ಸ್ವಲ್ಪ ಮೊಸರನ್ನು ಹಾಕಿದರೆ ಬಾಳೆದಿಂಡಿನ ಈ ಸಲಾಡು ತಯಾರಾಗುತ್ತೆ. ಆರೋಗ್ಯಕರವಾದಂಥ ಸಲಾಡ್ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಅದನ್ನು ಬೆಳಗ್ಗೆ ಅಷ್ಟೇ ಫ್ರೆಶ್ ಆಗಿ ತೊಗೊಂಡು ಬಂದು ಅದನ್ನು ಕಟ್ ಮಾಡಿರುವಂಥದ್ದಾಗಿರುತ್ತೆ. ಹಿಂದಿನ ದಿನ ಎಲ್ಲ ತೊಗೊಂಡು ಬಂದಿರೋ ಆಗಲ್ಲ, ಅವತ್ತೇ ಬೆಳಗ್ಗೆನೇ ಈ ಬಾಳೆದಿಂಡನ್ನು ತೊಗೊಂಡು ಬಂದು ಕಟ್ ಮಾಡಿರುವಂಥದ್ದು. ಹಾಗೆಯೇ ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗಳು ಇಷ್ಟ ಆಗ್ತಾಯಿದೆ ಅಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ಬಾಳೆಹಣ್ಣಿನ ಸುಟ್ಟೆವನ್ನು ಕೂಡ ಮಾಡಲೇಬೇಕಾಗುತ್ತೆ. ಸುಟ್ಟೆವು ಮುಳುಕ ಅಂತೆಲ್ಲ ಹೇಳ್ತಾರೆ, ಅದನ್ನು ಕೂಡ ಕಂಪಲ್ಸರಿ ಈ ಶ್ರಾದ್ದಗಳೆಲ್ಲ ಇದ್ದಾವಾಗ ಮಾಡಲೇಬೇಕಾಗತ್ತೆ. ಹಾಗೆಯೇ ನಾವು ಸಪ್ರೇಟಾಗಿ ಪುರೋಹಿತರಿಗೆ ಅಂತ ತುಪ್ಪ ಮತ್ತು ಮೊಸರನ್ನೆಲ್ಲ ಇಟ್ಟಿರ್ತೀವಿ. ಹಾಗೆ ದೇವರಿಗೂ ಕೂಡ ಅದನ್ನು ತೆಗೆದಿಟ್ಟಿರ್ತೀವಿ ಸಪ್ರೇಟಾಗಿ. ಅದನ್ನು ನಾವು ಬೇರೆ ಪಾತ್ರೆಗಳಲ್ಲಿ ಬಡಿಸೋ ಹಾಗಿಲ್ಲ, ಅದನ್ನು ಬೇರೆ ಬೇರೆ ಬೌಲ್ಗಳಲ್ಲೇ ತಯಾರಿಸಿ ಇಟ್ಟು ಅದನ್ನು ನಾವು ಪುರೋಹಿತರಿಗೆಲ್ಲ ಇಟ್ಟಿರೋದಾಗಿರುತ್ತೆ. ಹಾಗೆಯೇ ನಾನು ಈಗಾಗಲೇ ನನ್ನ ಚಾನಲ್ನಲ್ಲಿ ಹಲವಾರು ತರಹದ ಮಲೆನಾಡಿನ ಅಡುಗೆಗಳನ್ನೆಲ್ಲವನ್ನು ಶೇರ್ ಮಾಡಿದ್ದೀನಿ ನಿಮಗೆ. ಇವತ್ತು ನಾವು ಮಾಡಿರುವಂಥ ಈ ಅಡುಗೆಗಳಲ್ಲಿ ಯಾವುದಾದ್ರೂ ಅಡುಗೆಯ ರೆಸಿಪಿ ಬೇಕಿದ್ದರೆ ಖಂಡಿತ ನೀವು ಕಮೆಂಟಲ್ಲಿ ಹೇಳ್ಬೋದು. ನಾನು ಅದನ್ನು ಸಪ್ರೇಟಾಗಿ ಮಾಡಿ ಅದನ್ನು ಕೂಡ ವಿಡಿಯೋವನ್ನು ಮಾಡ್ತೀನಿ ನೋಡಿ. ನಾನು ಹೇಳಿದೆಲ್ಲೋ ಆಲ್ರೆಡಿ ಸಪ್ರೇಟಾಗಿ ಎಲ್ಲ ಇಟ್ಟಿರ್ತೀವಿ ಅಂತ ನೋಡಿ. ಈ ಥರ ಎಲ್ಲವನ್ನು ಕೂಡ ಸಪ್ರೇಟಾಗಿ ಮಾಡಿರ್ತೀವಿ.
ಹಾಗೆಯೇ ನೀವು ಈ ವಿಡಿಯೋವನ್ನು ಕೊನೆ ತನಕ ನೋಡಿ, ಕೊನೆಯಲ್ಲಿ ನಾನು ಯಾವ ಕೆಲಸವನ್ನು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಯಾಕೆಂದರೆ ಈ ಥರ ಕೆಲಸವನ್ನು ನಾವು ಬೆಂಗಳೂರಲ್ಲಿದ್ದಾವಾಗೆಲ್ಲ ಮಾಡೋದಕ್ಕೆ ಸಾಧ್ಯವೇ ಇರಲ್ಲ. ಇಂಥ ಕೆಲಸವನ್ನೆಲ್ಲ ಮಾಡೋದಕ್ಕೆ ಊರಿಗೆ ಬರಲೇಬೇಕು. ಊರಲ್ಲೂ ಕೂಡ ಅಷ್ಟೇ, ಊರಲ್ಲೂ ನಮ್ಮ ಮನೆಯಲ್ಲೆಲ್ಲ ದನ ಕರುಗಳಿದ್ದರೆ, ಕೊಟ್ಟಿಗೆ ಇದ್ದರೆ ಅಷ್ಟೇ ಈ ಕೆಲಸವನ್ನು ಮಾಡ್ಬೋದು. ಆ ತರಹ ಎಲ್ಲ ಕಡೆಯೂ ಇರಲ್ಲಲ್ವ. ನನಗೆ ಅಮ್ಮನ ಮನೆಗೆ ಬಂದಿರೋ ಒಂದು ಕಾರಣ ಅಲ್ಲಿ ಈ ಥರ ಕೊಟ್ಟಿಗೆ ಎಲ್ಲ ಇರೋದಕ್ಕೆ ನಾನು ಈ ಕೆಲಸವನ್ನು ಮಾಡಿದ್ದೀನಿ. ನನಗೆ ನನ್ನ ಗಂಡನ ಮನೆಗೆ ಬಂದರೆ ಕೆಲಸವನ್ನು ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ಮನೆಯಲ್ಲಿ ಕೊಟ್ಟಿಗೆ ಇಲ್ಲ ಇವಾಗ. ಅದಕ್ಕೋಸ್ಕರ ನೋಡಿ, ಇವಾಗ ಎಲ್ಲ ಅಡುಗೆಗಳು ರೆಡಿಯಾಗಿದೆ. ಏನೇನು ಮಾಡಿದ್ದೀವಿ ಅಂತ ನಾನು ಆಲ್ರೆಡಿ ಹೇಳಿದೆ ಅಲ್ವಾ. ನೋಡಿ, ಇಷ್ಟೊಂದು ಅಡುಗೆಗಳನ್ನೆಲ್ಲ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಇದಕ್ಕಿಂತಲೂ ಜಾಸ್ತಿ ಅಡುಗೆಗಳನ್ನು ಮಾಡೋದಿರುತ್ತೆ. ಈ ಥರ ಎಲ್ಲ ಅಡುಗೆಗಳನ್ನು ಮಾಡಬೇಕಾಗತ್ತೆ. ಮತ್ತು ಇಲ್ಲಿ ಅಕ್ಕಿ ವಡೆ ಅಂತ ಸ್ಪೆಷಲ್ಲಾಗಿ ಇರುತ್ತೆ, ಅದನ್ನು ಕೂಡ ಮಾಡಿದ್ದೀವಿ. ಹಾಗೆಯೇ ಇದು ನೋಡಿ ಈ ಥರ ಆಗಿರುತ್ತೆ. ಬೆಂದ ನಂತರ ಇದು ಬಾಳೆ ಎಲೆಯ ಫ್ಲೇವರನ್ನು ಇಟ್ಟುಕೊಂಡು ತುಂಬ ಚೆನ್ನಾಗಾಗುತ್ತೆ ಕಡುಬು. ಎಲ್ಲರೂ ಊಟವನ್ನು ಮಾಡಿ ಅಡುಗೆಯನ್ನೆಲ್ಲವನ್ನು ಎಲ್ಲರೂ ಇಷ್ಟಪಟ್ಟಿದ್ದಾರೆ. ನಾವು ಈ ತರಹ ಕಾರ್ಯಕ್ರಮಗಳಿಗೆಲ್ಲ ಅಡುಗೆಯವರನ್ನು ಕರೆಸೋದು ಸ್ವಲ್ಪ ಕಡಿಮೆ. ಬೇರೆ ಕಾರ್ಯಕ್ರಮಗಳಿಗೆಲ್ಲ ಅಡುಗೆಯವರನ್ನು ಕರೆಸಿದ್ರೂ ಕೂಡ ಈ ಥರ ಕಾರ್ಯಕ್ರಮಗಳಲ್ಲಿ ನಾವೇ ಅಡುಗೆ ಮಾಡಿ ನಾವು ಬಡಿಸೋದು ಅಂದರೆ ಒಂಥರ ಖುಷಿ ಕೂಡ ಆಗುತ್ತೆ. ಅದಕ್ಕೋಸ್ಕರ ನಾವೇನೇ ಈ ಕಾರ್ಯಕ್ರಮಗಳಲ್ಲಿ ಅಡುಗೆಯನ್ನು ಮಾಡ್ತೀವಿ. ಹಾಗೆಯೇ ನಾನು ಏನೋ ಒಂದು ಸ್ಪೆಷಲ್ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿದೆ ಅಲ್ವಾ. ಬನ್ನಿ ಇವಾಗ ನನ್ನ ಜೊತೆಗೆ ನನ್ನ ಅಮ್ಮನ ಮನೆ ಕೊಟ್ಟಿಗೆಗೆ ಹೋಗೋಣ. ಅಲ್ಲಿ ನಾನು ಹಾಲನ್ನು ಕರೆಯುತ್ತಿರುವಂತಹ ವಿಡಿಯೋವನ್ನು ನೀವು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಯಾಕೆಂದರೆ ನನಗೆ ತುಂಬ ಅಭ್ಯಾಸ ಇಲ್ಲ. ಯಾಕೆಂದರೆ ನಾವೆಲ್ಲ ದಿನಾಲೂ ಈ ಹಾಲನ್ನು ಕರೆಯೋದಿಲ್ಲ ಅಲ್ವಾ. ಆದರೂ ಕೂಡ ನಾನು ಹಾಲನ್ನು ಕರೆದೆ ಅಂತ ಒಂಥರ ಖುಷಿ ಆಯಿತು. ತುಂಬ ಫಾಸ್ಟಾಗಿ ಕರೆಯೋದಕ್ಕೆ ಬರೋದಿಲ್ಲ, ಆದ್ರೂ ಕೂಡ ನಿಧಾನವಾಗಿ ಆದ್ರೂ ಹಾಲನ್ನು ಕರೆದೆ ಅಂತ. ಯಾಕೆಂದರೆ ನಾವು ಯಾವಾಗಲೂ ಅಪರೂಪಕ್ಕೊಮ್ಮೆ, ವರ್ಷಕ್ಕೊಮ್ಮೆ ಈ ಥರ ಹಾಲನ್ನು ಕರೆದವಾಗ ನಮಗೆ ಅದು ಸ್ವಲ್ಪ ನಿಧಾನವಾಗಿಯೇ ಆಗುತ್ತೆ. ತುಂಬ ಫಾಸ್ಟಾಗಿ ಹಾಲನ್ನು ಕರೆಯೋದಕ್ಕೆ ಬರೋದಿಲ್ಲ ಅಲ್ವಾ. ಆದ್ರೂ ಕೂಡ ನೋಡಿ, ನಾನು ಹಾಲನ್ನು ಕರೆಯೋದನ್ನು ನೋಡ್ತಾ ಇದ್ದೀರಾ. ಮತ್ತು ಈ ಆಕಳು, ಕೆಲವೊಂದು ಆಕಳು ನಮಗೆ ಈ ಥರ ಹಾಲನ್ನು ಕರೆಯೋದಕ್ಕೆ ಕೊಡೋದಿಲ್ಲ, ಅಭ್ಯಾಸ ಇಲ್ಲದೆ ಇದ್ದವರಿಗೆ. ಇದು ಪಾಪ ತುಂಬ ಸಾಧು ಪ್ರಾಣಿ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ನಾನು ಹೆದರಿಕೆ ಇಲ್ಲದೇ ಹಾಲನ್ನು ಕರೆಯೋದಕ್ಕೆ ಆಯಿತು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.